ಈಗ ತಾನೇ ಯುಗಾದಿ ಹಬ್ಬವನ್ನು ಮುಗಿಸಿ ಹೊಸ ವರ್ಷಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಅಥವಾ ಸಂಸ್ಕಾರ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಇನ್ನು ಹೊಸ ವರ್ಷದ ಈ ಹಾದಿಯಲ್ಲಿ ನನ್ನ 40 ವರ್ಷದ ಶಿಕ್ಷಕ ವೃತ್ತಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಯಾವ ರೀತಿ ವೃತ್ತಿ ಶುರು ಮಾಡಿದೆ, ನಾನು ಹೇಗಿದ್ದೆ ಅನ್ನೋದನ್ನು ನೆನೆಸ್ಕೊಂಡು ಈಗ ಯಾವ ಹಂತಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನನಗೇನು ಗೊತ್ತಿಲ್ಲ. ನಾನು ಮೊದಲೆಲ್ಲ ತುಂಬ ಜಂಬ ಕೊಟ್ಕೊಂಡು ಹೇಳ್ತಿದ್ದೆ ನನಗೆಲ್ಲ ಬರುತ್ತೆ ಅಂತ. ಯಾವ ಟೀಚರ್ಸ್ ಓರಿಯೆಂಟೇಷನ್ ಕೋರ್ಸ್ ಹೋಗ್ಬಿಡೋದು, ನನಗೆ ಗೊತ್ತಿರೋದೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಸರಿನೋ ದುಃಖ ಗೊತ್ತಿಲ್ಲ ಹೇಳ್ತಾ ಇದ್ದೆ. ಆಮೇಲೆ ಹೋಗ್ತಾ 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 ಗೊತ್ತಾಯಿತು ನನಗೇನೂ ಗೊತ್ತಿಲ್ಲ ಅಂತ. ಅದಕ್ಕೆ ಈಗ ಆ ಥರದ ಅನೇಕ ಅವಕಾಶಗಳನ್ನು ನಾನು ಬಳಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಟೀಚರ್ಸ್ ಓರಿಯೆಂಟೇಷನ್ ಕೋರ್ಸ್ ಇರ್ಬೋದು, ಅಥವಾ ಸಮ್ಮರ್ ಕ್ಯಾಂಪ್ಗಳಿರ್ಬೋದು, ಮಗದೊಂದು ಎಲ್ಲೆಲ್ಲಿ ಅವಕಾಶ ಸಿಕ್ಕಿತ್ತು ಅಲ್ಲೆಲ್ಲ ಕಡೆ ಅವಕಾಶಗಳನ್ನು ಬಳಸ್ಕೊಂಡು ನಾನು ಒಂದಷ್ಟು ನಾಲೆಡ್ಜನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಅಷ್ಟಿಷ್ಟು ನನ್ನ ಕೈಗೆ ಎಟ್ಗಿದೆ ಅಂತ ಅಂದ್ಕೊಳ್ತಿದ್ದೆ. ಆದರೆ ಕಡೆಗೆ ಬರ್ತಾ 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 ಗೊತ್ತಾಯಿತು ಇಲ್ಲ, ನೀವೇನೂ ತಿಳ್ಕೊಂಡಿಲ್ಲ, ತಿಳ್ಕೊಳ್ಬೇಕಾದ ಇನ್ನೂ ಬೇಕಾದಷ್ಟಿದೆ ಅಂತ. ನಾವು ಅಂದರೆ ಒಂದು ವಿಷಯವನ್ನು ಓದಿ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಅನುಭವಾತ್ಮಕವಾಗಿ ನಾವು ಕಲಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಯಾಕೆಂದರೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು 84ನೇ ಇಸ್ವಿಯಲ್ಲಿ ವೃತ್ತಿಗೆ ಸೇರಿದ್ದು. ಸುಮಾರು 85ನೇ ಇಸ್ವಿ ಇಲ್ಲ 86ನೇ ಇಸ್ವಿಯಿಂದ ಈ ಸೈನ್ಸ್ ಎಕ್ಸಿಬಿಷನ್ ಅನ್ನೋ ಒಂದು ಇದಕ್ಕೆ ತಗಲಾಕ್ಬಿಟ್ಟು, ಹಾಗಾಗಿ ಅದೊಂದು ಹುಚ್ಚು ಹಿಡಿದು ನಮಗೆ. ಪ್ರತಿ ವರ್ಷ ಸೈನ್ಸ್ ಎಕ್ಸಿಬಿಷನ್ ಆದಾಗ ಹೋಗ್ಬಿಡ್ಬೇಕಷ್ಟೆ. ನನ್ನ ಒಂದು 35-36 ವರ್ಷದ ಸರ್ವೀಸಲ್ಲಿ 28 ವರ್ಷ ಸತತವಾಗಿ ನಿರಂತರವಾಗಿ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂಥ ಸಂದರ್ಭವನ್ನು ನಾನು ಮಾಡ್ಕೊಂಡಿದ್ದೆ. ಆನಂತರ ಕಡೆಯಲ್ಲಿ ಎಂಪ್ರೆಸ್ ಸ್ಕೂಲಿಗೆ ಬಂದೆ, ಹೆಣ್ಮಕ್ಳು ಕತೆ ಇವೆಲ್ಲ ಶುರುವಾಗ್ಬಿಟ್ಟು ಹಂಗೂ ನನ್ನ ತಮ್ಮನ ಮಗಳು ಇರೋವರೆಗೂ ಓದ್ವಿ. ಆಮೇಲೆ ಅಷ್ಟಕ್ಕೆ ನಿಲ್ಲಿಸಿದ್ವಿ. ಅದು ಹಂಗೆ ಸೇರ್ಕೊಂಡಿದ್ರೆ ಏನು ಗೊತ್ತಾಯಿತು ಅಂದರೆ, ಈ ಸಣ್ಣ ಸಣ್ಣ ಪ್ರಯೋಗಗಳನ್ನಾಗಲಿ ಮತ್ತೊಂದನ್ನು ಮಾಡಬೇಕಾದ್ರೆ ನಮ್ಗೆ ಎಷ್ಟು ಆ್ಯಕ್ಯುರಸಿ ಬೇಕಾಗುತ್ತೆ, ಕೆಟ್ಟೋದ್ರೆ ಹೆಂಗೆ ರಿಪೇರಿ ಮಾಡ್ಕೊಳ್ಬೋದು. ಥಿಯರಿಟಿಕಲಾಗಿ ಈಸಿ ಆಗ್ತಾಯಿತ್ತು, ತಗೊಂಬಂದೆಲ್ಲ ಜೋಡಿಸ್ಬಿಡ್ತೀವಿ. ಕೆಟ್ಟೋದ್ರೆ ಎಲ್ಲಿ ಕೆಟ್ಟೋಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಜಡ್ಜ್ ಬರ್ತಾ ಇದ್ದಾರೆ, ಇಲ್ಲಿ ಕೆಲಸ ಆಗ್ತಾ ಬೆವರು ಇಳಿದೋಗ್ತಾ ಇರೋದು. ನಮಗೆ ಇನ್ನೊಂದು ಹುಚ್ಚ ಏನಿತ್ತು ಅಂದರೆ, ಲೋ ಕಾಸ್ಟಲ್ಲಿ ಮನೇಲಿ ಸಿಗೋವಂಥ ಮೆಟೀರಿಯಲ್ಲು ಎಲ್ಲಿ ಸಿಗುತ್ತೋ ಅಲ್ಲಿ ಸಿಗೋ ಮೆಟೀರಿಯಲ್ ತೊಗೊಂಡೋಗಿ ಒಂದು ಮಾಡಲನ್ನು ಮಾಡಬೇಕು ಅನ್ನೋ ಒಂದು ಗೇಮ್ ಇಟ್ಕೊಂಡು ಅವಾಗ ಹೋಗ್ತಿದ್ವಿ. ಆ ಥರದ್ದೇ ಒಂದು ಟ್ರೆಂಡ್ ಇತ್ತು. ಹಾಗಾಗಿ ನನಗೊಂದು ಸ್ವಲ್ಪ ಭೌತಶಾಸ್ತ್ರದಲ್ಲಿ ಒಂದು ಚೂರು ಅಭಿರುಚಿ ಅದು ಒಂದು ಚೂರು ಹುಚ್ಚಿಟ್ಕೊಳ್ಳು, ಅದನ್ನೇ ಬೆಳೆಸ್ಕೊಳ್ತಾ ಬಂದು ನನ್ನ ಕೆರಿಯರನ್ನು ಮುಗಿಸಿ ರಿಟೈರ್ಡ್ ಆಗಿದ್ದೀನಿ. 5 ವರ್ಷ ಆಯಿತು. ಈಗ ನನಗೆ ಶಾಲೆಗಳಲ್ಲಿ ಪ್ರಯೋಗ ಮಾಡಿಸೋದು ಅಥವಾ ಡೆಮೋ ಮಾಡೋದು ಇದೆಲ್ಲ ಮಾಡ್ತಾ ಬಂದಾಗ ಕಡೆಯಲ್ಲಿ ಅನ್ನಿಸ್ತು, ನಾನು ಏನೇ ಥಿಯರಿಟಿಕಲ್ ಆಗಿ ಹೇಳಿದ್ರು, ಏನೇ ಡೆಮೋ ಮಾಡಿದ್ರು ಅದು ಮಕ್ಕಳನ್ನು ಸಂಪೂರ್ಣವಾಗಿ ತಲುಪಲ್ಲ, ಅದು ಅವ್ರ ಮಕ್ಳಿಗೆ ಸಿಗೋಲ್ಲ ಕೈಗೆ. ಅದು ಅವರೇ ಮಾಡಬೇಕು. ಸೈಕಲ್ ಕಲಿಬೇಕು ಅಂದರೆ ಸೈಕಲ್ ಅವರೇ ತೊಳಿಬೇಕಷ್ಟೆ. ಒಂದು ದೊಡ್ಡ ಪುಸ್ತಕ ಇಟ್ಬಿಟ್ಟು ಸೈಕಲಲ್ಲಿ ಎಷ್ಟು ರಿಮ್ ಇದೆ, ಎಷ್ಟು ದೊಡ್ಡ ಚಕ್ರ ಇದೆ, ಎಷ್ಟು ಸ್ಪೀಡಾಗಿ ಹೋಗುತ್ತೆ, ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು, ಯಾವ ಡೈರೆಕ್ಷನ್ ತಿರುಗಿಸ್ಬೇಕು ಅಂತ ಎಲ್ಲ ಥಿಯರಿ ಹೇಳ್ಕೊಟ್ರು. ನಾನು ಸೈಕಲ್ ಮೇಲೆ ಕೂತ್ಕೊಂಡು ಸುಳ್ಳು ಮಂಡಿ ಊರು ಕಿತ್ತಾಕೊಂಡಾಗಲೇ ನನಗೆ ಸೈಕಲ್ ಬರೋಕ್ಕೆ ಸಾಧ್ಯ ಆಗೋ, ಅಥವಾ ಸ್ವಿಮ್ಮಿಂಗ್ ಬರೋಕ್ಕೆ ಸಾಧ್ಯ ಆಗೋ, ಅಥವಾ ಇವು ಒಳ್ಳೊಳ್ಳೆ ಕೋರ್ಸ್ಗಳೆಲ್ಲ ಬರ್ತಾಯಿದೆ ಆನ್ಲೈನಲ್ಲಿ ಏನಾದ್ರು ಡ್ರೈವಿಂಗ್ ಕಲ್ತ್ಕೊಂಡ್ರೆ ಹೆಂಗಿರ್ಬೋದು ಅಂತ ಯೋಚನೆ. ಆನ್ಲೈನಲ್ಲಿ ಇರುತ್ತೆ, ಅವ್ರು ಕೊಡ್ತಾರೆ, ಒಂದು ಸಿಮ್ಯುಲೇಷನ್ ಮಾಡಿಕೊಟ್ಟಿರ್ತಾರೆ, ಕೈಯಲ್ಲಿ ಒಂದು ಸ್ಟೇರಿಂಗ್ ಇರುತ್ತೆ, ಎಲ್ಲ ಥರ ತಿರುಗಿಸಿ ಮಾಡಿಬಿಟ್ಟು ನಾವು ಅದೇ ಕಾರ್ ತೊಗೊಂಡು ಏನಾದ್ರು ರೋಡ್ಗೆ ಹೋದರೆ ಅದ್ರ ಕಥೆ ಏನಾಗಿರ್ಬೋದು ಅಂತ ಹೇಳ್ತೀವಿ. ಹಾಗಾಗಿ ಆ ಥರದ ಒಂದು ಏನು ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತಲ್ಲ ಅದು ಒಂದು ಮಟ್ಟಕ್ಕಾಗುತ್ತೆ. ಆದರೆ ಅದು ನಿಜವಾದ ಅರ್ಥ ಆಗೋದು ನಾನು ಮಾಡಿದಾಗ. ಅದು ನನ್ನ ಒಂದು ಅನುಭವದಲ್ಲಿ ಬಂದಂಥ ಒಂದು ಅಭಿಪ್ರಾಯ. ಹಾಗೆ ಮಾಡ್ತಾ ಕಡೆಗೆ ಅಟ್ಲೀಸ್ಟ್ 8ನೇ ತರಗತಿಗೆ ಬರೋ ಮಗು 9-10 ಮುಗಿಸ್ಕೊಂಡು ಆಚೆ ಹೋಗೋ ಹೊತ್ತಿಗೆ ಅವನಿಗೆ ಆ ವಯಸ್ಸಿನಲ್ಲಿ ಏನು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿರಬೇಕೋ ಅದನ್ನು ಅರ್ಥ ಮಾಡಿಸೋಕ್ಕೆ ಒಂದು ಪ್ರಯೋಗಗಳನ್ನು ಮಾಡೋದು ಅಂತ ಪ್ರಯೋಗ ಮಾಡ್ತಿದ್ವಿ. ಅದು ಅಷ್ಟೇ